ಇದೀವಾ ಇವಾಗ? ಇಲ್ಲ. ಸೊ ನಾವು ಸೆಲ್ಫಿಶ್ ಆಗ್ಬಾರ್ದಲ್ವಾ? ಬಿಗ್ ಬಾಸ್ ಮನೆ ಲೈಟ್ ಆಫ್ ಮಾಡಿದ್ರಲ್ಲ ಸುದೀಪ್ ಸರ್, ಅವ್ರು ಜೋರ್ ಅಳ್ತಾ ಇದ್ರಿ. ಹೌದು, ಏನ್ ತಲೆಯಲ್ಲಿ ಓಡ್ತಾ ಇತ್ತು? ಮನೆಗೆ ವಾಪಸ್ ಬೇಡ ಹೋಗೋದು ಅಂತನಾ? ಹಂಗೆ ಅಲ್ಲ ಮ್ಯಾಮ್, ಹಂಗೆ. ಬಟ್ ಅಲ್ಲಿ ಇಲ್ಲ ಅಂದ್ರೆ ಕೂಡ ಇಲ್ಲಿ ಉಂಟು ಅಲ್ವಾ? ಸೊ ಈಗ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗೋದು, ಅಥವಾ ನಮ್ಗೆ ಯಾರೋ ಒಂದು ಇನ್ಸ್ಪೈರ್ ಮಾಡ್ಬೇಕು ಅಂತ ಅನ್ಸೋದು ಅಂತದ್ ಬಂದಿರುತ್ತೆ ಅನ್ಸುತ್ತೆ ಅಷ್ಟು ದಿವಸದಲ್ಲಿ. ಸತ್ಯ ಹೇಳಿದ್ರೆ ಹಾಗೆ ಅಂತ ಇಲ್ಲ. ಇನ್ಸ್ಪೈರ್ ಬೇಕು, ಬಿಕಾಸ್ ನಾವೇ ನಮ್ಗೆ ಇನ್ಸ್ಪೈರ್. ಅಂದ್ರೆ ನಂಗೆ ನನ್ನನೇ ಮುಖ ನೋಡಿ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾನು ನನ್ನ ಕನ್ನಡಿಯಲ್ಲಿ ಯಾವಾಗ ನೋಡ್ತೀನಲ್ಲ, ಯು ಆರ್ ನಾಟ್ ಈಸಿ, ಯು ಆರ್ ನಾಟ್ ಸೋ ಈಸಿ ಅಂದ್ರೆ ನಿಮ್ಮಲ್ಲಿ ಅಂತ ಉಂಟು ಅಂತ ನಾನೇ ನನ್ನ ಒಂದು ಕಾನ್ಫಿಡೆಂಟ್ ಅಂದ್ರೆ ನಾನು ಅಂದ್ರೆ ತುಂಬಾ ಇಷ್ಟ. ನಾನು ನನ್ಗೇನೆ ನೋಡಿ ರಕ್ಷಿತಾ ಪ್ರೌಡ್ ಆಫ್. ಆಕ್ಚುಲಿ ಆ ವಿಟಿಯಲ್ಲಿ ಎಲ್ಲ ತೋರಿಸಿದ್ದಾರೆ, ಓಕೆ. ಬಟ್ ಒಂದು ವಿಷಯ ಹೇಳ್ತೀನಿ, ನೀವೊಂದು ಜಸ್ಟ್ 1 ನಿಮಿಷದ ವಿಟಿ ನೋಡಿದ್ದೀರಾ, ಬಟ್ ನಮ್ಮ 100 ದಿವಸದ ವಿಟಿ ಉಂಟಲ್ಲ, ಎಲ್ಲ ಹಾಕ್ಲಿಕ್ಕೆ ಆಗಲ್ಲ. ಆ ಒಂದು ದಿವಸ ಹೈಲೈಟ್ಸ್ ಮಾತ್ರ ನೋಡ್ಬೋದು. ಆ ಹಿಂದೆದು ಒಂದೊಂದು ಹೈಲೈಟ್ಸ್, ಒಂದೊಂದು ಪಾರ್ಟ್ ಅಲ್ಲಿ, ನಮ್ಮ ಒಂದೊಂದು ಆಕ್ಷನ್ ಅಲ್ಲಿ ಆ ಇಮೋಷನ್ಸ್, ಸ್ಟ್ರಗಲ್, ಅಪ್ ಅಂಡ್ ಡೌನ್, ಖುಷಿ, ನಗು, ಫುಲ್ ಒಂದು ಜಸ್ಟ್ ಸೀನ್ ಅಲ್ಲಿ 100 ಇಮೋಷನ್ ಉಂಟು ಅದರಲ್ಲಿ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಆ ಜಸ್ಟ್ ವಿಟಿ ಅಷ್ಟು 1 ನಿಮಿಷ ಇದ್ರೆ ಕೂಡ ಅಲ್ಲಿ ಒಂದು 30-40 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ಆ ಜಸ್ಟ್ 1 ನಿಮಿಷದ